ಹಲೋ ಸ್ವೀಟಾರ್ಟ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಆಸನಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಈ ರೀತಿಯಾಗಿ ರೆಡಿಯಾಗಿದ್ದೀನಿ, ಸಾರಿ ಹಾಕ್ಕೊಂಡು. ಜೊತೆಗೆ ನನ್ನ ಮಗಳು ಕೂಡ ಸೇಮ್ ಎಲ್ಲೋ ಹಾಕಿದ್ದೀವಿ, ನಾವು ಅಮ್ಮ ಮಗಳಿಬ್ರು. ಬನ್ನಿ ನೋಡೋಣ ಯಾವ ಥರ ರಶ್ ಇದೆ. ಇವತ್ತು ಧರ್ಮದರ್ಶನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಪ್ರತಿ ವರ್ಷ ನಾರ್ಮಲಾಗಿ ಹೋಗಿ ಹೋಗಿ ಸಾಕಾಗಿತ್ತು. ಈ ಸರಿ ಧರ್ಮದರ್ಶನದ ಅನುಭವ ಹೇಗಾಗತ್ತೆ ಅಂತ ನೋಡೋಣ ಬನ್ನಿ. ಅಮ್ಮ ಕೂಡ ಬರ್ತಾರೆ. ಅಮ್ಮ, ನಾನು, ಮಗಳು 3 ಜನ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಯಾವ ಥರ ರಶ್ ಇದೆ, ಏನಿದೆ, ಎಷ್ಟು ಜನಗಳಿದ್ದಾರೆ, ಯಾವ ಥರ ಇರುತ್ತೆ ಅಂತ ನೋಡೋಣ. ಗಾಡಿ ಪಾರ್ಕ್ ಮಾಡಿ ಎಲ್ಲಿ ಧರ್ಮದರ್ಶನ ಕ್ಯೂ ಇದೆ ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಧರ್ಮದರ್ಶನ ಹೋಗೋವಂಥ ರೋಗೆ ಬಂದ್ವಿ, ನಾನು, ಮಗಳು ಮತ್ತು ಅಮ್ಮ 3 ಜನ. ಸ್ವಲ್ಪನೇ ರಶ್ ಇತ್ತು. ನಾವು ಹೋಗಿದ್ದು ಬೆಳಗ್ಗೆ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ರಶ್ ಅನ್ನಿಸ್ತು. 2 ಕಂಪಾರ್ಟ್ಮೆಂಟ್ನ ಬಿಟ್ಟು 3ನೇ ಕಂಪಾರ್ಟ್ಮೆಂಟಿಗೆ ಸ್ವಲ್ಪ ರಶ್ ಜಾಸ್ತಿ ಆಯಿತು ನಮ್ಮದು. ನೋಡಿ ಇಷ್ಟು ಜನ ಇದ್ದರು. ಅಂದರೆ ಸ್ವಲ್ಪನೇ ಇರ್ಸ್ಮುರ್ಸ್ ಆಗ್ತಾಯಿತ್ತು ನನಗೆ. ಫಸ್ಟ್ ಟೈಮ್ ನಾನು ಧರ್ಮದರ್ಶನದಲ್ಲಿ ಬಂದಿರೋದ್ರಿಂದ ಪ್ರತಿ ಸರಿನೂ VIP ದರ್ಶನಕ್ಕೆ ಹೋಗ್ಬಿಡ್ತಾ ಇದ್ದೆ. ಹಾಗಾಗಿ ಧರ್ಮದರ್ಶನ ಹೊಸ ಒಂದು ಅನುಭವ ಅಂತಲೇ ಹೇಳ್ಬೋದು. ಎಲ್ಲರೊಟ್ಟಿಗೆ ಇರೋದು, ಎಲ್ಲರ ಜೊತೆಗೆ ಹೋಗೋದು ಹೊಸ ಅನುಭವ ಅಂತಲೇ ಹೇಳ್ಬೋದು. ಹಾಗೆ ಸರದಿ ಸಾಲು ಮುಂದೆ ಹೋಗ್ತಾ ಇದೆ. ಸ್ವಲ್ಪ ಮಟ್ಟಿಗೆ ನಿಲ್ಲಿಸಿದ್ರು. ಆವಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು. ನಡ್ಕೊಂಡು ಹೋಗ್ತಾಯಿದ್ರೆ ಏನೂ ಅನಿಸಲ್ಲ ಫ್ರೆಂಡ್ಸ್. ಇನ್ನು ಸರದಿ ಸಾಲಲ್ಲಿ ಹೋಗ್ಬೇಕಾದ್ರೆ ಹಸಿರು ಕಲರ್ ಸೀಲೆ ಹಾಕೊಂಡು ತಲೆ ಒದ್ರಕೊಂಡು ಹೋಗ್ತಾರಲ್ಲ, ಅವ್ರು ನೋಡಿ ಭಯಾನೂ ಆಯಿತು. ಏನಕ್ಕೆ ಅಂದರೆ ಅವರು ದೇವ್ರು ಬಂದಿದೆ ಅಂತ ಹೇಳಿ ತುಂಬ ಫಾಸ್ಟಾಗಿ ಹೋಗ್ತಾಯಿದ್ರು. ನಮಗಂತೂ ಭಯ ಆಗಿ ಅವ್ರನ್ನೇ ನೋಡ್ತಾ ಇದ್ರು. ಅವ್ರು ನನ್ನನ್ನೇ ಗುರಾಯಿಸ್ತಾಯಿದ್ರು ವಿಡಿಯೋ ಮಾಡೋದು ನೋಡಿ. ನನಗೆ ಅದು ನೋಡಿ ಇನ್ನೂ ಭಯ ಆಗ್ಬಿಡ್ತು. ಲಕ್ಷ್ಮೀ ದೇವಿ ಅವ್ರ ಮೇಲೆ ಬಂದಿತ್ತಂತೆ ನಾವು ಸರದಿ ಸಾಲಲ್ಲಿ ಹೋಗ್ಬೇಕಾದ್ರೆ. ನೋಡಿ ಜನಗಳು ಕೆಲವೊಬ್ಬೊಬ್ರು ಎಷ್ಟು ಸುಳ್ಳು ಹೇಳ್ತಾರೋ ನಿಜ ಹೇಳ್ತಾರೋ ದೇವ್ರೊಬ್ಬನಿಗೆ ಗೊತ್ತಿರುತ್ತೆ. ಬಟ್ ಆದರೂ ಅವ್ರು ನೋಡಿ ಜನಗಳು ಎಷ್ಟು ವಿಸಲೆಲ್ಲ ಸಿಲ್ಲೆಲ್ಲ ಹೊಡಿತಾರೆ ನೋಡಿ ಫ್ರೆಂಡ್ಸ್. ಹಾಗೆ ಇನ್ನು ನಾನು ವೀಡಿಯೋ ಮಾಡಬೇಕಾದ್ರೆ ಎಲ್ಲರೂ ವೀಡಿಯೋಗೆ ಅಂತ ಹೇಳ್ಬಿಟ್ಟು ಕೈ ಎತ್ತೋದು ಎಲ್ಲ ಮಾಡ್ತಾಯಿದ್ರು ಕ್ಯಾಮ್ರಾ ಇಡಬೇಕಾದ್ರೆ. ಅದಂತೂ ಖುಷಿ ಆಗ್ತಿತ್ತು ನಂಗೆ ನೋಡಿದಾಗ. ಮತ್ತು ಇಷ್ಟು ಸಮಯ ಎಲ್ಲ ನಿಂತ್ಕೊಂಡು ನಾವು ವೀಡಿಯೋ ಮಾಡಿಕೊಂಡು ಮತ್ತು 4 ಗಂಟೆ ಟೈಮ್ ನಿಂತಿರೋದು ಧರ್ಮದರ್ಶನದಲ್ಲಿ. ಬಟ್ ಎಷ್ಟು ಟೈಮ್ ದರ್ಶನ ಮಾಡಿಬಿಟ್ಟಿರ್ತಾರೆ ಅಂತ ನೋಡೋಣ ಆಯಿತಾ. ಹಾಗೆ ಬರ್ತಾ ಇರಬೇಕಾದ್ರೆ ಅಲ್ಲಿರೋ ಅಂತಹ ಎಲ್ಲರೂ ಜವಾಬ್ದಾರಿಯಿಂದ ಇರುವಂತಹವರು ಎಷ್ಟು ಕಾರ್ಯ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ ಅಂದರೆ ನಾನು ವಿಡಿಯೋ ಮೂಲಕನೇ ನೋಡಿ ನೀವೇನೆ. ಹಾಗೆ ಇದೆಲ್ಲನೂ ವಿಡಿಯೋ ಮಾಡಿಕೊಂಡು ಸರತಿ ಸಾಲಲ್ಲಿ ಹಾಗೆ ಮುಂದೆ ಹೋಗ್ತಾ ಜನಗಳಿನ್ನ ರಶ್ ಇರ್ತಾನೆ ಇದ್ದರು. ನಾನು ವಿಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಮುಜುಗರ ಆಗ್ತಾಯಿತ್ತು. ಏನಕ್ಕೆ ಅಂತ ಅಂದರೆ ನಾನು ವೀಡಿಯೋ ಮಾಡಬೇಕಾದ್ರೆ ನಾನು ವೀಡಿಯೋನೇ ಫೋಕಸ್ಡಾಗಿ ನೋಡೋರು. ಅದೊಂದು ಸ್ವಲ್ಪ ನನಗೆ ಸ್ವಲ್ಪ ಮುಜುಗರ ಆಗ್ತಾಯಿತ್ತು. ಇನ್ನು ದೇವಸ್ಥಾನದ ಬಾಗಿಲಿಗೆ ಬಂದ್ವಿ. ಅವತ್ತೆಲ್ಲ ಈ ಥರ ಎಲ್ಲ ಹೂವಿಗೆ ಸೇಫ್ಟಿ ನೆರಳಿರಲಿಲ್ಲ. ಬಟ್ ದೇವಸ್ಥಾನಕ್ಕೆ ಹೋದ ದಿನ ಎಲ್ಲ ಕಡೆಯೂ ನೆರಳಿತ್ತು. ಅದು ಚೆನ್ನಾಗಿ ಮಾಡಿದರು. ಬಟ್ ಇಷ್ಟು ಗಂಟೆಗಳ ಕಾಲ ನಿಂತ್ಕೊಂಡು ನಾವು ಫುಲ್ಲು ಕಷ್ಟಪಟ್ಟು ಬಂದಾಗ ದೇವರ ದರ್ಶನ ಬರೀ 1 ಸೆಕೆಂಡ್ ಕೂಡ ಆಗಲ್ಲ. ನಾನು ಏನು ವೀಡಿಯೋ ಮಾಡಿದ್ದೀನಲ್ಲ ಫ್ರೆಂಡ್ಸ್, ಅಷ್ಟೇ ಸಮಯ ನಮಗೆ ದೇವ್ರು ನೋಡೋಕ್ಕೆ ಸಿಕ್ಕಿದ್ದು. ಇಷ್ಟೇ ಸಮಯ ಅಷ್ಟೇ. ಮತ್ತೆ ಪಾಸ್ ಆಗಿಬಿಟ್ವಿ, ಮುಂದೆ ಕಳಿಸ್ಬಿಟ್ರು. ನಮಗೆ ವೀಡಿಯೋ ಮಾಡೋಕ್ಕೂ ಟೈಮ್ ಸಿಕ್ಕಿಲ್ಲ. ಅಷ್ಟು ಕಾಲ 4 ಗಂಟೆ ಟೈಮ್ ನಿಂತ್ಕೊಂಡು ಸುಸ್ತಾಗಿ ಎಲ್ಲ ಆಗಿ ಬಂದು 1 ಸೆಕೆಂಡು ಸಿಗಲ್ಲ ದರ್ಶನ. ಬಟ್ ಇದಂತೂ ಬೇಜಾರಾಯಿತು. ಬೇಜಾರು ಮಾಡ್ಕೊಳ್ಳೋಂಗೂ ಇಲ್ಲ. ಏನಕ್ಕೆ ಅಂದರೆ ಒಂದು ದಿನಕ್ಕೆ ಲಕ್ಷಾಂತರ ಜನ ದರ್ಶನ ಪಡಿಬೇಕಾದ್ರೆ ಇನ್ನು ನಾವು 5 ನಿಮಿಷ ಟೈಮ್, ಒಬ್ಬರು 5 ನಿಮಿಷ ಟೈಮ್ ತೊಗೊಂಡ್ರೆ ಎಲ್ರಿಗೂ ದರ್ಶನ ಸಿಗಲ್ಲ. ಅದೊಂದು ಕಡೆ ಹೇಳ್ಬೋದು. ಏನು ಮಾಡೋಕ್ಕಾಗಲ್ಲ ಅಂತೇಳಿ ಮುಂದೆ ಸಾಕ್ಕೊಂಡು ಹಂಗೆ ಹೋದ್ವಿ. ದರ್ಶನ ಫಸ್ಟ್ ಡೇ ದರ್ಶನ ನಮ್ಮದು ಇದೇ ಥರ ಇತ್ತು. 1 ಸೆಕೆಂಡ್ ದರ್ಶನ ಅಷ್ಟೇ ಇದ್ದಿದ್ದು ನಮ್ಮದು ದರ್ಶನ.
ಇಲ್ಲಿನೂ ಅಷ್ಟೇ ತುಂಬ ಹೊತ್ತಿರಲಿಲ್ಲ. ಸೊ ನಾನು ಇನ್ ಬಿಟ್ವೀನ್ ಫಸ್ಟೇ ಬಂದು ಎಲ್ಲ ಕಡೆ ನೋಡಿ ವಿಡಿಯೋ ಮಾಡಿರೋದ್ರಿಂದ ಅಲ್ಲೇನು ಫೋಟೋ ತೊಗೊಳ್ಬೇಕು ಅಂತ ನನಗೆ ಅನ್ನಿಸ್ಲಿಲ್ಲ. ಸೊ ದರ್ಶನ ಮಾಡಿಕೊಂಡು ಹಾಗೆ ಸರತಿ ಸಾಲಲ್ಲಿ ಬಂದು ಎಕ್ಸಿಟ್ ಕಡೆ ಎಲ್ಲ ವಿಡಿಯೋ ಮಾಡ್ಕೊಂಡು ಎಕ್ಸಿಟ್ ಗೇಟ್ ಹತ್ರ ಬಂದುಬಿಟ್ವಿ ನಾವು. ತುಂಬ ಫೋಟೋ ತೊಗೊಳ್ಬೇಕು ಅಂತ ಏನಂತ ನಮಗೆ ಅನ್ನಿಸ್ಲಿಲ್ಲ, ಯಾಕೆಂದರೆ ಇನ್ ಬಿಟ್ವೀನ್ ಫಸ್ಟ್ ಡೇ ಬಂದು ಮಾಡಿರೋದ್ರಿಂದ ಅಲ್ಲೆಲ್ಲ ಅದು ನೋಡಿರೋದ್ರಿಂದ ನಮಗೆ ನೋಡಬೇಕು ಅಂತಲೂ ಮತ್ತೆ ಅನ್ನಿಸ್ಲಿಲ್ಲ. ಹಾಗೆ ಎಕ್ಸಿಟ್ ನೋಡಿ ಈ ಥರ ಇತ್ತು. ನಾನು ಅವತ್ತು ಮಾಡೋಕ್ಕಾಗಿರಲಿಲ್ಲ, ಎಕ್ಸಿಟ್ಟು ರೆಡಿ ಆಗಿರಲಿಲ್ಲ ಅಂತ ಅಂದ್ಬಿಟ್ಟು ನಾವು ಎಕ್ಸಿಟ್ ಆಗ್ತಿರೋ ಸ್ಥಳ ಅಲ್ಲಿಂದ ಬಂದು ಪ್ರಸಾದದ ಕೌಂಟ್ರು ತುಂಬ ಚೆನ್ನಾಗಿ ಮಾಡಿದರು, ನೀಟಾಗಿ ಟೋಕನ್ ಎಲ್ಲ ಕೊಡ್ತಾಯಿದ್ರು, ಪ್ರಸಾದನೂ ಕೂಡ ತುಂಬ ಚೆನ್ನಾಗಿ ಕೊಟ್ಟರು ಅಂತಲೇ ಹೇಳ್ಬೋದು. ಸೊ ನಮ್ಮ ಫಸ್ಟ್ ಡೇ ವಿಡಿಯೋ ಎಲ್ಲ ಈ ರೀತಿಯಾಗಿ ಆಯಿತು. ಅಲ್ಲಿಂದ ಇನ್ನು ಪ್ರಸಾದ ತಿನ್ಕೊಂಡೆಲ್ಲ ಬಂದಮೇಲೆ ಗೊತ್ತಲ್ವ, ಹೆಣ್ಮಕ್ಳು ಇನ್ನು ಬಂದ್ವಿ ಅಂತಂದರೆ ಕೆಲವೊಂದು ಶಾಪಿಂಗ್ ಮಾಡೋದು, ತುಂಬ ಶಾಪಿಂಗ್ ಮಾಡಿದ್ವಿ ನಾವು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಮುಂಭಾಗದಲ್ಲಿ ಒಂದು ವಿಡಿಯೋ ಕ್ಲಿಪ್ ತೊಗೊಂಡೆ. ಬೆಳಗ್ಗೆ ಡೇ ಟೈಮಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ. ಡೇ ಟೈಮಲ್ಲಿ ಈ ರೀತಿಯಾಗಿ ಕಾಣಿಸ್ತಾ ಇತ್ತು. ಸೊ ನಮ್ಮದು ಫಸ್ಟ್ ದಿನದ ದರ್ಶನದ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಸೆಕೆಂಡ್ ಡೇ ಹಾಸನಾಂಬ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಸೊ ನಾವು ಯಾವ ಕ್ಯೂವಲ್ಲಿ ಹೋಗ್ತೀವಿ ನೋಡೋಣ ಬನ್ನಿ. ಧರ್ಮ ದರ್ಶನಕ್ಕೆ ಹೋಗ್ತೀವಾ ಅಥವಾ 300 ರೂಪಾಯಿನ ಕ್ಯೂಗೆ ಹೋಗ್ತೀವಾ, ಯಾವ ಥರ ಇರುತ್ತೆ ಅಲ್ಲಿ ಸ್ಟೇಜ್ ನೋಡಿ ಸೆಕೆಂಡ್ ಡೇ ಹೋಗ್ತಾ ಇದ್ದೀನಿ. ಈ ರೀತಿಯಾಗಿ ರೆಡಿಯಾಗಿದ್ದೀನಿ ನಾನು ಸೆಕೆಂಡ್ ಡೇ. ಸೊ ಬನ್ನಿ ಹೋಗೋಣ. ಇನ್ನು ನಾನು ನನ್ನ ತಂಗಿ ರೆಡಿಯಾಗಿ ಇಬ್ಬರೂ ಫೋಟೋ ತೊಗೊಳ್ತಾ ಇದ್ವು. ಅದ್ರ ಮಧ್ಯದಲ್ಲಿ ಗ್ಯಾಪಲ್ಲಿ ನಾನು ವೀಡಿಯೋ ಮಾಡ್ಕೊಂಡ್ಬಿಟ್ಟೆ. ನನ್ನ ತಂಗಿ ತುಂಬ ಸಪೋರ್ಟಿವ್ ಆಗಿರ್ತಾಳೆ, ನನಗೆ ವೀಡಿಯೋಗೆಲ್ಲ ತುಂಬ ಸಪೋರ್ಟ್ ಮಾಡ್ತಾಳೆ. ಸೊ ಸಂಜೆ ಹೊರಟಿದ್ದು ನಾವು, ಮೇ ಬಿ ದರ್ಶನ ಎಲ್ಲ ಮುಗಿಯೋಷ್ಟರಲ್ಲಿ ನೈಟ್ ಆಗ್ಬೋದು ಅಂತ ಅಂದ್ಕೊಳ್ತೀವಿ. ಇವತ್ತು ಹೋಗ್ತಾ ಇರೋದು ಆ್ಯಕ್ಚುಲಾಗಿ ನಾನು, ಮಗಳು, ನನ್ನ ತಂಗಿ ಮಗಳು ಇಷ್ಟು ಜನ ಹೋಗ್ತಾ ಇದ್ದೀವಿ ಇವತ್ತು. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಅದು ಸಂಜೆ ಹೊರಟಿದ್ದೀವಿ ನೋಡಿ. ಸಂಜೆ ಸಮಯ, ಸೂರ್ಯ ಮುಳುಗಿದ್ದಾರೆ, ಅವಾಗ ಹೋಗ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಬನ್ನಿ ನೋಡೋಣ ಏನೇ ಆದರೂ ಈ ಸರಿ ಎಷ್ಟು ಸರಿ ದರ್ಶನ ಆಗುತ್ತೆ ಅಂತ ನೋಡೋಣ. ಇವರಂತೂ ನಾವು ಹೋಗ್ಬಿಟ್ಟು ಬಂದಿದ್ದೀವಿ ಹೋಗಿ ಅಂತ ಅಂದ್ರೂ ಕೇಳಲಿಲ್ಲ, ಇಲ್ಲ ಬಾ 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 ಅಂತಲೇ ಅಂದರು. ಅದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಇನ್ನೊಂದು ಸರಿ ಹೊರಟಿದ್ದೀನಿ. ಸೊ ಸೀರೆ ಮಾಮೂಲಿ ಎಂದಿನಂತೆ ಹಾಕಿದ್ದೀನಿ ಅಂತಲೇ ಹೇಳ್ಬೋದು. ಬನ್ನಿ ನೋಡೋಣ. ಒಂದಿಲ್ಲವಾದರೆ ಒಂದಿಲ್ಲ. ಇವಾಗ ಒಬ್ಬರು ಬಂದರು, ಹಾಯ್ ಮಾಡ್ರಿ. ಸುಮಾರು ಬೈತಾರಂತೆ ಫ್ರೆಂಡ್ಸ್, ಅದಕ್ಕೆ ಬರಲ್ಲಂತೆ ವಿಡಿಯೋಗೆ. ಏನಂತ ಬೈತಾರೆ? ಹಿಂಗೋಗಿ ಆ ಸಂತೆಪೇಟೆ ಬೇಡ, ಕೆ ಆರ್ ಪುರಂ ಕಡೆ ಬೇಡ, ಮೇನ್ ರೋಡಲ್ಲಿ ಹೋಗೋಣ. ಹಾಂ ಇಲ್ಲಿ ನಿಲ್ಸಿದ್ವಲ್ವಾ, ಇಲ್ಲಿ ಇನ್ನೇ ಒಳ್ಳೇದು. ಸುಮ್ಮನೆ ನಾವಲ್ಲೇ ಆ ರೋಡಲ್ಲಿ ಬರೋದು ಸ್ವಲ್ಪ ದೂರ ಆಗುತ್ತೆ. ಹೋಗೋದು ದೂರ ಆದ್ರೂ ಪರವಾಗಿಲ್ಲ, ಬರೋದು ದೂರ ಆಗೋದು ಬೇಡ. ಮೊದಲೇ ಸುಸ್ತಾಗ್ಬಿಡ್ತೀವಿ. ಇವತ್ತು ಎಷ್ಟರ ಮಟ್ಟಿಗೆ ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ. ಅಲ್ಲೇ ಕೂಡ ಹಾಕಿದಾರ, ತುಂಬ ಹಿಂದೆಯಿಂದ ಕೂಡ ಹಾಕಿದ್ದಾರೆ ಪುಷ್ಪ. ಹಾಂ ಇಲ್ಲಿ ಬಿಡ್ತಾ ಇಲ್ಲ. ಹ್ಞೂ ಜಾಸ್ತಿ 3 ಗಂಟೆ ಇದ್ದಕ್ಕೆ ಮಿನಿಮಮ್. ಹಾಂ ಮಿನಿಮಮ್ ಸಾಮಾನ್ಯ ದರ್ಶನ 3 ಗಂಟೆ ದರ್ಶನ. ಮತ್ತೆ ಇದಕ್ಕೇನ ಇವಾಗ ಮಾತಾಡ್ಬೇಕಾಯ್ತು ಅವನು. ಅಂದ್ಬಿಟ್ಟು ಇವಾಗ ವಿಡಿಯೋ ಕಾಪಿ ರೈಟ್ ಮ್ಯೂಸಿಕ್ ಲೆಸ್ ಮಾಡ್ತೀನಿ ತಗ, ಮ್ಯೂಟ್ ಮಾಡ್ತೀನಿ. ನನ್ನ ತಂಗಿ ಜೊತೆ ಬರ್ಬೇಕಾದ್ರೆ ಕೂಡ ಧರ್ಮದರ್ಶನಕ್ಕೆ ಬಂದ್ವಿ ನಾವು. ತುಂಬಾ ರಶ್ ಇತ್ತು, ಆದ್ರೂ ಅವರು ಧರ್ಮದರ್ಶನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಸಂಗೀತ ಇರೋದ್ರಿಂದ ಕಾಪಿ ರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಮ್ಯೂಟ್ ಮಾಡಿದೆ ನಾನು.
ಏನು ಇಯರಿಂಗ್ಸ್ ಕಾರ್ ತಗೊಬಂದಿದ್ರೆ ಇಲ್ಲಿ ಮೊಬೈಲ್ ಅಂಗಡಿಲಿ ಗಿಡಾದ್ರು ಹಾಕ್ಸ್ಕೊಂಡು ಹೋಗ್ಬೇಕು ಕಾರು ಕಲ್ಲಿ ಓಕೆನಾ ಹಾಂ ಇಲ್ಲಿ ಈ ಕಡೆ ದೇವರು ಓಕೆ ಏನು ಮಾಡಲಿ ಹಾಂ ಆರ್ ಸಿ ರೋಡ್ ಸರ್ಕಲ್ ಬಿಟ್ಟ ಮೇಲೆ ಎಮ್ ಜಿ ರೋಡ್ ಹೋಗ್ತೀನಿ ಐ ಲವ್ ಯು ಐ ಲವ್ ಹಾಸನ್ ಅದನ್ನು ತಗೊಳ್ಳೋಣ ಮನೆ ಫೋಟೋ ತೆಗಿ ಅಲ್ಲಿ ವಿಡಿಯೋ ಮಾಡ್ತಾರೆ ನೆಟ್ಕೋ ಪಾಪು ಅಲ್ತಿರ್ತೀನಿ ಇವಾಗ ಪಾಪು ಪಾಪು ಚಪ್ಪಲಿ ವಿಡಿಯೋ ಮಾಡಿ ಮನೆ ಹೆಂಗೆ ಬರ್ತಾ ನಾನು ಇಲ್ಲಿ ಬರ್ತೆ ಮಾಡಲೇ ಇಲ್ಲ ನಾನು ಆವಾಗಲೇ ಮಾಡಿದ್ದು ನೀನು ಲಕ್ಷ್ಮೀ ಡಿಸೈನ್ ಮಾಡ್ಬೇಕು ತಾನೆ ನೋಡ್ತಾ ಕೂತ್ಕೋಬೋದಾ ಎಲ್ಲ ಮಾಡಿದ್ದೀರಲ್ಲ ಕಾಮನ್ ಲೈಟಿಂಗ್ಸು ಅಂತ ಆಗುತ್ತಿಲ್ಲ ಅದಕ್ಕೆ ವಿಡಿಯೋ ಮಾಡ್ತಿದ್ದೆ ಅಲ್ಲಿ ಲಕ್ಷ್ಮೀನೇ ಮಾಡಿಲ್ಲ ನೋಡಿದೆ ನಾನು ಮಾಡಿದೆ ಝೂಮ್ ಮಾಡಿದ್ದೀನಿ ನಾನು ನೀವು ತಲೆ ಕೆಡಿಸ್ಕೊಬೇಕು ಲೋಟದಲ್ಲಿ ಪಿಜ್ಜಾ ಇನ್ನು ಮೊದಲ ದಿನಕ್ಕಿಂತ ಸೆಕೆಂಡ್ ಡೇ ತುಂಬ ಬೇಗನೆ ಆಯಿತು ದರ್ಶನ ಮುಗಿಸ್ಕೊಂಡ್ವಿ ಲೈಟಿಂಗ್ ಎಲ್ಲ ನೋಡಿಕೊಂಡು ಪ್ರೀವಿಯಸ್ ಡೇಲಿ ಲೈಟಿಂಗ್ಸ್ ಎಲ್ಲೆಲ್ಲಿ ತೋರಿಸಿಲ್ಲ ಅಲ್ಲೆಲ್ಲ ಲೈಟಿಂಗ್ ಎಲ್ಲ ವಿಡಿಯೋ ಮಾಡಿಕೊಂಡು ಲೈಟಿಂಗ್ ನೋಡಿಕೊಂಡು ಹೊರಟ್ವಿ ನಾವು ಮನೆಗೆ ಶಾಪಿಂಗ್ ಅಂತೂ ತುಂಬ ಆಯ್ತು ಅಂತಲೇ ಹೇಳ್ಬೋದು ಶಾಪಿಂಗು ಲೈಟಿಂಗ್ ಎಲ್ಲ ನೋಡಿಕೊಂಡು ಆಮೇಲೆ ಬೇಗ ದರ್ಶನ ಕೂಡ ಆಯ್ತಲ್ವ ಮನೆಗೆ ಬಂದ್ವಿ ಹೊರಗಡೆ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲಿ ತಂಗಿ ಬೇಡ ಮನೆಗೆ ಹೋಗೋಣ ಮನೇಲೇ ಏನಾದರೂ ತಿನ್ನೋಣ ಅಂತ ಅಂದಿದ್ದಕ್ಕೆ ಸರಿ ಮನೆಗೆ ಬಂದ್ವಿ ಇವತ್ತಿನ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನನಗೆ ದರ್ಶನ ಕೂಡ ಬೇಗ ಆಯಿತು ಅಲ್ಲಿ ದೇವ್ರ ಒಳಗಡೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಪ್ರಾಬ್ಲಮ್ ಆಯಿತು ಚಿಕ್ಕಪುಟ್ಟದ್ದು ಹಾಗಾಗಿ ಫ್ರೆಂಡ್ಸ್ ಇನ್ನು ಸೆಕೆಂಡ್ ಡೇ ದರ್ಶನ ಮುಗೀತು ಇವತ್ತಿನ ದಿನ ಅಂತೂ ನನಗಂತೂ ಇಷ್ಟ ಆಗಲಿಲ್ಲ ಸೊ ನಾನು ಹಾಸನಾಂಬ ದೇವಸ್ಥಾನ ಫೋಟೋ ತೊಗೊಳ್ಳೋಣ ಅಂತ ಅನ್ನೋಷ್ಟರೊಳಗೆ ವಿಡಿಯೋ ಮಾಡೋಣ ಅನ್ನೋಷ್ಟರೊಳಗೆ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಮಾಡಿದ್ರು ದೇವ್ರು ನೋಡೋಕ್ಕೆ ಕೂಡ ಬಿಡಲಿಲ್ಲ ನನಗೆ ಇಷ್ಟನೇ ಆಗಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಅಂದರೆ ಅಷ್ಟು ಸಮಯ ನಾವು ಕ್ಯೂ ನಿಂತು ದರ್ಶನ ಮಾಡಿ ಎಲ್ಲ ಮಾಡ್ಕೊಂಡು ಬಂದು ದೇವ್ರ ಹತ್ರ ಬಂದಾಗ ನಾನು ಹೇಳ್ತಾ ಇದ್ದೀನಿ ನಾನು ಯೂಟ್ಯೂಬ್ ಮಾಡ್ತೀನಿ ವ್ಲಾಗ್ಗೆ ಒಂದೇ ಒಂದು ಚಿಕ್ಕದು ನಾವು ಹೋಗ್ತಾ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಬಟ್ ಅವರು ರೆಸ್ಪಾನ್ಸ್ ಚೆನ್ನಾಗಿಲ್ಲ ಹಾರಿಬಲ್ ಆಗಿತ್ತು ಸೊ ನನಗೆ ಇಷ್ಟ ಆಗಲಿಲ್ಲ ಇವತ್ತಿನ ದರ್ಶನ ಮಾಡಿದ್ದು ಇವತ್ತಿನ ವಿಡಿಯೋ ಇಷ್ಟೇ ವಿಷಯ ಹೇಳಬೇಕು ಅನ್ನಿಸ್ತು ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಫ್ರೆಂಡ್ಸ್ ಇವತ್ತು ಹಾಸನಾಂಬ ದರ್ಶನದ ಬಗ್ಗೆ ನಿಮಗೆಲ್ಲರಿಗೂ ತೋರಿಸಿದ್ದೀನಿ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಪ್ರೀತಿಯ ರೋಹಿಣಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಇವತ್ತು ಹೇಗೆ ಕಾಣಿಸ್ತಾ ಇದ್ದೆ ಅಂತ ಕೂಡ ಹೇಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಲವ್ ಯು ಆಲ್ ಎಲ್ಲ ಖುಷಿಯಾಗಿರಿ ಅಂತ ಹೇಳ್ತಾ ನಾನು ವೀಡಿಯೋಗೆ ಸಪೋರ್ಟ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಟೇಕ್ ಕೇರ್ ಐ ಲವ್ ಯು